ನಿಮ್ಮನ್ನೇ ನಾನೊಂದು ಪ್ರಶ್ನೆ ಕೇಳಬೇಕು. ನಾ ಹೇಳುವಂಥ ವ್ಯಕ್ತಿಯಲ್ಲಿ ಏನನ್ನು ನೀವು ಸ್ಟೀಲ್ ಮಾಡ್ತೀರಾ ಅಂತ, ಬಿಕಾಸ್ ಜನಕ್ಕೆ ಇದು ಒಂಥರ ಕ್ಯೂರಿಯಸ್ ಹೊಟ್ಟಾಕಬೇಕು. ಓಕೆ, ದ ಫಸ್ಟ್ ಈಸ್ ನಮ್ಮ ಸೂಪರ್ ಶಿವರಾಜ್ ಕುಮಾರ್ ಸರಿಂದ ಶುರು ಮಾಡೋಣ. ದ ಎನರ್ಜಿ ಆ್ಯಂಡ್ ಕಮಿಟ್ಮೆಂಟ್ ಮೇಡಮ್. ಎನರ್ಜಿ ಕಮಿಟ್ಮೆಂಟ್. ಓಕೆ, ಅಪ್ಪು ಸರ್ ಇದು ಡ್ಯಾನ್ಸು ಸ್ಟಂಟ್ಸು. ಡ್ಯಾನ್ಸು ಸ್ಟಂಟ್ಸ್. ಎಸ್. ಓಕೆ, ವಿನಯ್ ಅವನ ಫೇಸಲ್ಲಿ ಇದರಲ್ಲಿ ಒಂದು ರಾನೆಸ್ ಇದೆ, ಭಾಳ ಒಂದು ರಾನೆಸ್ ಇದೆ. ಅದನ್ನು ವಿನಯಿಂದ ಯುವಯಿಂದ ಅವನ ಧೈರ್ಯ, ಅವನ ಕರೇಜ್. ನಿಮ್ಮ ಮನೇಲಿ ತುಂಬ ಪ್ರೊಡ್ಯೂಸರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ. ಈಗ ಶಿವರಾಜ್ ಕುಮಾರ್ ಅವರ ಮಗಳು ಕೂಡ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ದಿರ ಅಶ್ವಿನಿ ಮ್ಯಾಮ್ ಅಂತೂ ಒಳ್ಳೆ ರೀತಿಯ ಚಿತ್ರಗಳನ್ನ, ಹೊಸಬರ ಚಿತ್ರಗಳನ್ನ ಎಂಕರೇಜ್ ಮಾಡಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಆ್ಯಂಡ್ ಗೀತಾ ಮ್ಯಾಮು ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದೀರಿ. ಮೇಡಮ್, ಇದೊಂದು ಆ ಪ್ರೋಸೆಸ್ ಕಂಟಿನ್ಯೂ ಆಗ್ತಾಯಿದೆ ಅನ್ನೋದೇ ಒಂದು ಖುಷಿ. ಪ್ರೊಡಕ್ಷನ್ನು ನಮ್ಮ ಅಜ್ಜಿ, ಆಮೇಲೆ ನಮ್ಮ ತಂದೆ, ಇವರಿಂದ ಶುರು ಆಗಿದ್ದು. ಅವರಾದಮೇಲೆ ಅದನ್ನು ಆ್ಯಸ್ ಎ ಲೇಡಿ ಪ್ರೊಡ್ಯೂಸರ್ ನಮ್ಮ ಅತ್ತೆಯರಿಬ್ಬರು ಅದನ್ನು ಕಂಟಿನ್ಯೂ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. PRK ಅಲ್ಲಿ ಅದು 2017ರಲ್ಲಿ ಲಾಂಚ್ ಮಾಡಿದ್ದು. PRK ಕವಲುದಾರಿಯಿಂದ ನಮ್ಮ ಮಾಮ ಭಾಳ ಇದಾಗಿ ನಾನು ನೋಡೋಣ, ಆಮೇಲೆ ಬೇರೆಯವ್ರನ್ನ ಹಾಕ್ಕೊಂಡು ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಥಾಟ್ ಇದೆಲ್ಲ ನನಗೆ ಭಾಳ ಖುಷಿ ಕೊಡ್ತು. ಆ್ಯಂಡ್ ಸಾಕಷ್ಟು ನಮ್ಮ ಜೊತೆಲ್ಲ ಕುತ್ಕೊಂಡಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋರು, ಹೆಂಗೆಲ್ಲ ಪ್ರೊಡಕ್ಷನ್ ಮಾಡ್ಬೋದು, ಯಾವ ಥರ ನನಗೆ ಆಸೆಗಳಿದೆ ಅನ್ನೋದು. ಆ ಲೆಗಸಿನ ನಮ್ಮ ಅತ್ತೆ ಈಗ ಕಂಟಿನ್ಯೂ ಮಾಡಿಕೊಟ್ಟಿರೋದು ಭಾಳ ಖುಷಿ ಇದೆ. ಹಾಗೆ ಗೀತಾ ಆರ್ಟ್ಸ್ ಮೂಲಕ ಫಸ್ಟು ವೇದ, ಆಮೇಲೆ ಈಗ ಭೈರತಿ ರಣಗಳು 2, ಮತ್ತು ಇದಾದಮೇಲೆ A ಫಾರ್ ಆನಂದ್ ಅನ್ನೋ ಒಂದು ಸಿನಿಮಾ ಕೂಡ ಈಗ ಅನೌನ್ಸ್ ಆಗಿದೆ. A ಫಾರ್ ಆನಂದ್ ನನಗೆ ಸ್ಪೆಷಲ್, ಯಾಕಂದರೆ ಡೈರೆಕ್ಟ್ರ್ MG ಶ್ರೀನಿವಾಸ್ ನಾನು ಒಟ್ಟಿಗೆ ಓದ್ದವರು ಕಾಲೇಜ್, ಶೇಷಾಪುರಂ ಕಾಲೇಜಲ್ಲಿ. ಸೊ ಈವನ್ ಮೋರ್ ಸ್ಪೆಷಲ್ ಆಯಿತು ನನಗೆ ಅದು. ವೇದ, ಎಸ್ಪೆಷಲಿ ವೇದ ಅವರ 125ನೇ ಸಿನಿಮಾ, ಅದರಲ್ಲಿ ಕಂಪ್ಲೀಟ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ ತೊಗೊಂಡಿದ್ದಲ್ಲ, ನಾನು ಭಾಳ ಹೆಮ್ಮೆ ಪಡ್ತೀನಿ ಮೇಡಮ್. ಅದು ನನಗೆ ಈಗಲೂ ಆ ಸಿನಿಮಾ ನೋಡಿದ ಎಕ್ಸ್ಪೀರಿಯೆನ್ಸ್ ನಾನು ಮರೆಯೋಕ್ಕಾಗೋದೇ ಇಲ್ಲ. ಅದಕ್ಕೆ ಶಿವಣ್ಣ, ಗಾನ್ವಿಯವರು, ಮತ್ತು ಅದಿತಿ ಸಾಗರ್, ಉಮಾಶ್ರೀ ಅವರು, ಹಾಗೆ ಮತ್ತು ಬೇರೆ ಯಾರ್ಯಾರು ಮಾಡಿದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿ ಆ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಹರ್ಷ ಅವರ ಆ ಒಂದು ಸ್ಟೋರಿ ಟೆಲ್ಲಿಂಗ್ ಸ್ಟೈಲು, ಡೈರೆಕ್ಷನ್ನು ಭಾಳ ಇಷ್ಟ ಆಯಿತು. ಈಗ ಅದಾದಮೇಲೆ ಮತ್ತೆ ನಿವಿ ಕೂಡ ಫೈರ್ಫ್ಲೈ ಮೂಲಕ ಆ್ಯಸ್ ಅನ್ ಇಂಡಿವಿಜುವಲ್ ಪ್ರೊಡ್ಯೂಸರ್, ಮುಂಚೆ 2 ಇದು OTTಗೋಸ್ಕರ ಅಂತ 2 ಮಾಡಿದರು. ಅದಾದಮೇಲೆ ಈಗ ಆ್ಯಸ್ ಅ ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಫೈರ್ಫ್ಲೈ ಆಲ್ಮೋಸ್ಟ್ ರೆಡಿ ಇದೆ, ಅದು ಸಿನಿಮಾನು. ಸಾಕಷ್ಟು ನಾವು ಸೇರಿದೆ ಒಂದು ಚೂರು ಮಾತಾಡೋಣ, ಆಗಲೇ ಹೇಳ್ದಂಗೆ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಚೂರು ಖುಷಿ ಇದೆ, ಭಾಳ ಖುಷಿ ಇದೆ ಎಲ್ಲರೂ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರೋದು. ಇದು ಬೇರೆಯವರು ಬೇರೆ ರೀತಿ ಇದನ್ನು ತಿಳ್ಕೊಬೋದು, ನೀವೇ ಮಾಡಬೇಕು, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಆದರೂ ನಮ್ಮವರೆಲ್ಲ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಎಫರ್ಟ್ ಹಾಕಿ ಆ ಯೋಜನೆಗಳು ಮಾಡ್ಕೊಂಡು ಮುಂದೆ ಬರ್ತಾರೆ, ನನಗೆ ತುಂಬ ಖುಷಿ ಇದೆ ಮೇಡಮ್. ಸೊ ಟೀಸರ್ ನೋಡಿ ಕಸಿನ್ಗಳು ಹೇಗೆ ರಿಯಾಕ್ಟ್ ಮಾಡಿದ್ರು, ಯಾರು ಏನೆಲ್ಲ ಕಾಂಪ್ಲಿಮೆಂಟ್ ನೀಡಿದ್ದಾರೆ? ಎಲ್ಲರೂ ನಂಬರ್ 1 ಕಾಂಪ್ಲಿಮೆಂಟು ನನಗೆ ಕೊಟ್ಟಿದ್ದು ಇದು ಫಸ್ಟ್ ಟೀಸರಿಂದನೂ. ಇದು 2ನೇ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಒಂದು ಮಾಡಿದ್ವಿ 2024ಅಲ್ಲಿ, 23 ಆಗಸ್ಟಲ್ಲಿ. ಈಗ ಮೇನ್ ಟೀಸರ್ ವಾಯ್ಸ್ನ ಭಾಳ ಎಲ್ಲರೂ ಇಷ್ಟಪಟ್ಟು ಅಪ್ರಿಷಿಯೇಟ್ ಮಾಡಿದರು. ಎಲ್ಲೋ ಒಂದು ಕಡೆ ಶಿವಣ್ಣನ ಥರ ಕೇಳುತ್ತೆ, ರಾಘಣ್ಣನ ಥರ ಕೇಳುತ್ತೆ, ಒಂದೊಂದು ಕಡೆ ಅಪ್ಪಮ್ಮನ ಥರ ಕೇಳುತ್ತೆ ಅಂತ. ಆ್ಯಂಡ್ ನಾವು ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ. ಅದು ಟೋಟಲ್ ಟೀಸರ್ ಸ್ಟಾರ್ಟಿಂಗ್ ಏನು ಹೇಳಿ ಪ್ರೊಡಕ್ಷನ್ ಹೌಸು ಹೆಸರು ತೋರಿಸ್ದಾಗಿಂದ 1 ನಿಮಿಷ ಇರೋದು ಟೀಸರ್. ನನಗೆ ಭಾಳ ಇಷ್ಟ ಆಗಿದ್ದು ಕಾಂಪ್ಲಿಮೆಂಟ್ ಯಾರು ಟೀಸರ್ ಹೆಂಗಿತ್ತು ಅಂದರೆ ಪರ್ಫೆಕ್ಟಾಗಿ ಟೀಸ್ ಮಾಡುತ್ತೆ ಅಂತ ಯಾರೋ ಹೇಳಿದ್ರು. ನನಗೆ ಅದು ಭಾಳ ಇಷ್ಟ ಆಯಿತು. ಎಲ್ಲ ನನ್ನ ಕಸಿನ್ಸು, ನನ್ನ ಫ್ಯಾಮಿಲಿ ಎಲ್ಲ ಭಾಳ ಖುಷಿಪಟ್ಟರು. ಏನೋ ಅಂದರೆ ಸಿನಿಮಾದಲ್ಲಿ ಏನೋ ಇದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಹುಟ್ಟಾಕುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಮುಂದೆ ಶಿವಣ್ಣ ಥರ ಲಾಂಗ್ ಇಟ್ಕೊಳೋದು, ಅಪ್ಪು ಸರ್ ಥರ ಸೂಪರ್ ಡ್ಯಾನ್ಸ್ ಮಾಡೋದು ನಾವೇನಾದರೂ ಕಾಣಬಹುದಾ?
ಮೇಡಮ್ ಆ ಥರ ಯಾವುದೇ ಪ್ಲ್ಯಾನ್ಸು ಅಜೆಂಡಾ ಇನ್ನೂ ಇಲ್ಲ. ನನಗೆ ಒಂದಷ್ಟು ಜನ ಹೊಸ ಡೈರೆಕ್ಟರ್ಸು ನನಗೆ ಆಲ್ರೆಡಿ ಒಂದಷ್ಟು ಕಥೆಗಳನ್ನ ಹೇಳಿದ್ದಾರೆ. ಅದೆಲ್ಲ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಈಗ ಸದ್ಯಕ್ಕೆ. ಸೊ ಹೇಗೆ ಯಾರ್ಯಾರು ನನ್ನನ್ನು ಹೇಗೆ ನೋಡಬೇಕು ಅಂತ ಆ್ಯಸ್ ಮೇಕರ್ಸ್ ಅವ್ರಿಗೆ ಏನು ವಿಷನ್ ಇದೆಯೋ ನಾನು, ಬಟ್ ಇದನ್ನೇ ಮಾಡಬೇಕು ಅನ್ನೋದೊಂದು ಯಾವುದೇ ಒಂದು ಪ್ಲ್ಯಾನ್ ಇಲ್ಲ. ಯಾವ್ದು ಬರುತ್ತೆ ನನಗೆ ಸೂಟ್ ಆಗೋದು ಯಾವ್ದು ಬರುತ್ತೆ ಅಂತ ಅಂದ್ಕೊಂಡು ನನ್ನ ಹತ್ರ ಬರುತ್ತೆ, ನಾನು ಖಂಡಿತ ಮಾಡ್ತೀನಿ. ನೈಸ್. ಹಾಗೆ ಸರ್, ತಮ್ಮ ಹತ್ರ ಕೇಳೋದಾದರೆ, ಇಬ್ಬರನ್ನು ನಾವೀಗ 3 ಜನನನ್ನು ಕಳ್ಕೊಂಡಿದ್ದೀವಿ. ಅಮ್ಮ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು. ಸೊ ಈ ಸಂದರ್ಭದಲ್ಲಿ ಒಂದ್ಸಲಿ ನೆನೆಸ್ಕೊಳೋದಾದರೆ ತಾವು ಯಾವಾಗಲೂ ಪ್ರತಿನಿತ್ಯ ನೆನೆಸ್ಕೋತೀರಾ? ಹೌದು. ಈ ಒಂದು ಕ್ಷಣ ಅಂದರೆ ಮಗನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ, ಈ ಕ್ಷಣದಲ್ಲಿ ನೆನೆಸ್ಕೊಳೋದಾದರೆ ಹೇಗೆ ನೆನೆಸ್ಕೋತೀರಾ? ನೆನೆಸ್ಕೊಳ್ಳೋದಂದ್ರೆ ಏನಿಲ್ಲ, ನಮಗೆ ನೀವೇ ಹೇಳ್ಬಿಟ್ರಿ, ಇವಾಗ ಅಮ್ಮ ಇಲ್ಲ, ಅಪ್ಪಾಜಿ ಇಲ್ಲ, ಅಪ್ಪನೂ ಇಲ್ಲ, ಪುನೀತು ಇಲ್ಲ. ಅಂದರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಅವರೆಲ್ಲ ಇದ್ದು ಈ ಸಂದರ್ಭ ಬಂದರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಅವರೆಲ್ಲ 3 ಜನನೇ ಇದ್ದು ಏನಾರು ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತೇನೋ, ಇನ್ನೂ ಆ ಸಂದರ್ಭ ಇನ್ನೂ ಭಾರಿ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಾ ಇದೆ ಮೇಡಮ್ ನನಗೆ. ಬಟ್ ಆದರೆ ಅವ್ರ ಆಶೀರ್ವಾದ ಅಂತೂ 100% ಇದ್ದೇ ಇರುತ್ತೆ, ಅವ್ರ ವಿಶಸ್ಸು. ಖಂಡಿತ ನಾನು ಐ ಟೋಟ್ಲಿ ಬಿಲೀವ್ ಇನ್ ದಟ್ ಪಾಯಿಂಟ್. ಏನಂದರೆ ಇದು ಅವರೇ ಆಶೀರ್ವಾದ ಮಾಡಿ ಕಳಿಸಿದಂಥ ಅವಕಾಶ ನನಗೆ. ಇದು ಖಂಡಿತ ಅವರು ಕ್ರಿಯೇಟ್ ಮಾಡಿಕೊಟ್ಟಿರೋ ಅವಕಾಶನೇ. ಯಾಕಂದರೆ ನಾನು ಆಗಲೇ ಹೇಳಿದೆ, ನಮ್ಮ ಡೈರೆಕ್ಟ್ ಹೇಳಿದ್ರು, ನೀವು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದು ಇದನ್ನು ನೋಡಿ ಆ ಒಂದು ಸಾಫ್ಟ್ನೆಸ್ಸು ಒಂದು ಕಡೆ, ಅದು ಒಂದು ಇನ್ನೋಸೆನ್ಸು ಇನ್ನೊಂದು ಕಡೆ ಆ ಮೆಮರಿ, ಆ ಇಮೋಷ್ನಲ್ ಕೋಷೆಂಟು, ಇದನ್ನು ನೋಡೇ ನನಗೆ, ಯಾಕಂದರೆ ಅವ್ರಗಳ ಬಗ್ಗೆ ಮಾತಾಡಿದ್ದನ್ನು ನೋಡೇ ಅವರು ಬಂದಿದ್ದು ಅಂತ ಹೇಳಿದ್ರು. ಆದ್ದರಿಂದ ಖಂಡಿತ ಅದು ಅವ್ರ ಆಶೀರ್ವಾದನೇ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳಬೇಕು, ನನ್ನ ಆ ರೀತಿ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಗಳಿಗೆ, ದಿ ಎಂಟೈರ್ ಮೀಡಿಯಾ ಇಂಡಸ್ಟ್ರಿಗೆ ಥ್ಯಾಂಕ್ ಯು ಮೇಡಮ್. ದಟ್ಸ್ ಸೋ ಸ್ವೀಟ್. ಸೊ ತಾತನ ಮುದ್ದಿನ ಮೊಮ್ಮಗನಾಗಿ ಈ ತಾತನ ಒಟ್ಟಿಗೆ ಕಳೆದ ಸಮಯ ಅದು ಯಾವುದಾದ್ರೂ ಒಂದು ನಮ್ಮ ಜೊತೆ ಸ್ವೀಟ್ ಮೆಮೊರಿನ ಹಂಚ್ಕೊಳೋದಾದರೆ ತಾತ ಅಜ್ಜಿ ಜೊತೆಗಿನ? ತುಂಬ ಇದೆ ಮೇಡಮ್. ಯಾಕಂದರೆ ದ ಬೆಸ್ಟ್ ಸ್ವೀಟೆಸ್ಟ್ ಅನ್ನೋದು ಒಂದು ಯಾವುದಾದ್ರೂ ಕಾರ್ನರಲ್ಲಿ ಇದ್ದೇ ಇರುತ್ತಲ್ಲ ಸರ್? ಒಂದು ಫೋಟೋ ಇದೆ, ನಮ್ಮ ತಾತ ಕಾಡಿಂದ ಬಂದಿದ್ದು, ಐ ಥಿಂಕ್ November 14th ಅನಿಸುತ್ತೆ ಡೇಟ್, ಅದು 16th ಇರ್ಬೇಕು, ಸಾರಿ. ಆವತ್ತು ಸಾಯಂಕಾಲ ಎಲ್ಲ ಆ ಡಿಸ್ಕಷನ್ ರೂಮಲ್ಲೇ ಕೂತಿದ್ವಿ. ನಮ್ಮ ತಾತ ಕೂತಿದ್ದಾರೆ ಸೋಫಾ ಮೇಲೆ, ನಾನು ಪಕ್ಕದಲ್ಲಿ ಕೂತಿದ್ವಿ. ನಾನು ಹಿಂಗೆ ನೋಡ್ತಾ ಇದ್ದೀನಿ ನಮ್ಮ ತಾತನ ತಿರುಗಿ. ಅವರು ತಿರುಗಿ ನೋಡಿಬಿಟ್ಟು ನನ್ನ ಹಿಂಗೆ ಇಟ್ಕೊಂಡು, ಆ ಟೈಮಿಗೆ ಯಾರೋ ಫೋಟೋ ತೆಗ್ದಾರೆ, ಅದು ಥ್ಯಾಂಕ್ಸ್, ನನಗೆ ನೆನಪಿಲ್ಲ ಯಾರು ತೆಗ್ದಾರೆ. ಆ ಫೋಟೋ ನನ್ನ ಹತ್ರ ಇದೆ. ಪ್ರಾಬಬ್ಲಿ ಒನ್ ಆಫ್ ದ ಸ್ವೀಟೆಸ್ಟ್ ಮೂಮೆಂಟ್ಸ್. ಅವ್ರ ಜೊತೆ ಸಾಕಷ್ಟು ಕಳೆದ್ರೆ ಎಲ್ಲ ಮೂಮೆಂಟು ತುಂಬ. ಆ ಫೋಟೋ ನೋಡಿದಾಗೆಲ್ಲ ನನಗೆ ಏನೋ ಖುಷಿ ಆಗುತ್ತೆ. ಅದು ಆವತ್ತಿನ ಸಂದರ್ಭ ಆಗಿತ್ತು, 108 ದಿನ ಕಳೆದು ಮನೆಗೆ ಬಂದಿದ್ದು. ಅದು ಮಿಕ್ಸ್ಡ್ ಇಮೋಷನ್ಸ್, ಖುಷಿ ಇತ್ತು. ಎಲ್ಲರೂ ಯಾಕಷ್ಟು ಹತ್ತಿದ್ದೀವಿ ಅಂತ ಗೊತ್ತಿಲ್ಲ, ಅಷ್ಟು ಹತ್ತಿದ್ದೀವಿ ಅವತ್ತು. ಆಮೇಲೆ ಇನ್ನೊಂದು, ಅವತ್ತು ನಮ್ಮ ತಾತ ಕಾರ್ ಹಿಡಿದು, ಅದು ಫಸ್ಟ್ ಇಲ್ಲೇ ಜಕ್ಕೂರು ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಬಂದು ಹಿಡಿದು ನಾವು ನೋಡ್ಬೇಕಂತ ಹೋದ್ವಿ. ಅಲ್ಲಿಂದ ಸೀದಾ ಅವ್ರನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ನಮಗೆಲ್ಲ ಅಯ್ಯೋ ಇಷ್ಟು ಹತ್ರ ಬಂದು ಅವ್ರನ್ನ ನೋಡೋಕ್ಕಾಗಲಿಲ್ವಲ್ಲ. ತಾತನ ಮನೆ ಎಂಟ್ರೆನ್ಸಲ್ಲಿ 5 ಮೆಟ್ಲಿತ್ತು. ಆ 5 ಮೆಟ್ಲು ಫುಲ್ಲು ನಾವು ಕುತ್ಕೊಂಡ್ಬಿಟ್ಟಿದ್ವಿ ಫ್ಯಾಮಿಲಿ. ಇಲ್ಲಿಂದ ಫಸ್ಟ್ ನಮ್ಮನ್ನೇ ನೋಡಬೇಕು, ಇನ್ನು ಮತ್ತೆ ಒಳಗಡೆ ಬಿಟ್ಟರೆ ಯಾರಾದರೂ ಬರ್ತಾರೆ, ನಾವು ನೋಡೋಕ್ಕಾಗಲ್ಲ ಅಂತ. ನಮ್ಮ ತಾತ ಒಂಥರ, ಇದು ಡ್ರಾಮ್ಯಾಟಿಕ್ ಅನ್ನಿಸ್ಬೋದು ನಿಮಗೆ, ಬಟ್ ಇದು ನಿಜವಾಗ್ಲೂ ನಡೆದಿದ್ದು. ನಾವು ಕೂತಿದ್ದೀವಿ, ನಮ್ಮ ತಾತ ಕಾರ್ ಬಂತು, ಇಳಿದ್ರು. ನಮ್ಮಮ್ಮ ಆರತಿ ತಟ್ಟೆ ತೊಗೊಂಡು, ಅವ್ರ ಕಣ್ಣು ತುಂಬ ಕಣ್ಣೀರು. ಅವ್ರನ್ನ ನೋಡಿ ನಮಗೆಲ್ಲ, ನಮ್ಮ ತಾತನೂ ನೋಡಿ ಅದನ್ನು ಹತ್ಬಿಟ್ರು. ಅವರು ಆರತಿ ಮಾಡಿದ್ದು. ಇದು ಏನೋ ಒಂದು ಸಿನಿಮಾ ಸೀನ್ ಥರ ನಾನು ಹೇಳ್ತಾ ಇದ್ದೀನಿ, ಬಟ್ ನಿಜವಾಗ್ಲೂ ನಡೆದಿದ್ದು. ಆ ಮೂಮೆಂಟ್ನ ನನ್ನ ಲೈಫಲ್ಲಿ ನಾನು ಯಾವತ್ತೂ ನಾನು ಮರೆಯೋದಿಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಒಟ್ಟಿಗೆ ಒಂದು ಬ್ಯೂಟಿಫುಲ್ ಪಿಕ್ಚರ್ನ ನಾನು ನೋಡಿದೆ, ನಮ್ಮ ಹಿಂದೆನೇ ಇದೆ. ಸೊ ಅವ್ರ ಬಗ್ಗೆ ನೀವೇನಾದರೂ? ಅವ್ರ ಬಗ್ಗೆ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ತುಂಬ ಹೇಳಿದ್ದೀನಿ. ಮೊನ್ನೆ ನಾನು ನೆನೆಸ್ಕೊಂಡೆ, ಇದನ್ನು ನಾನು ಎಲ್ಲೂ ಹೇಳಲೇಬೇಕು ಅಂತ. ಥ್ಯಾಂಕ್ಫುಲಿ ನನಗೆ ಇವತ್ತು ನೆನಪಾಯ್ತು. ನನಗೆ ಪ್ರಾಬಬ್ಲಿ ಅಬೌಟ್ 7 ವರ್ಷ ವಯಸ್ಸು. ಅಶೋಕ್ ಹೋಟ್ಲಲ್ಲಿ ಸಮ್ಮರ್ ಹಾಲಿಡೇಸ್ ನಾನು ಸ್ವಿಮ್ಮಿಂಗ್ ಕೋಚಿಂಗ್ ಹಾಕಿದರು. ನನಗೆ ಅದು ಯಾಕೋ ಗೊತ್ತಿಲ್ಲ, ವಿಪರೀತ ಭಯ ಅಂದರೆ ಭಯ. ಅದು ಎಷ್ಟೋ ಒಂದು
30 ಡೇಸು 40 ಡೇಸ್ ಕೋಚಿಂಗ್ ಅದು ಪೀರಿಯಡ್ ಅದು. ಒಂದು 10 ದಿನ 15 ದಿನ ಕಳೆದೋಗಿದೆ. ನನ್ನ ಬ್ಯಾಚಲ್ಲಿದ್ದವರೆಲ್ಲ ನನಗಿಂತ ಸಾಕಷ್ಟು ಕಲ್ತ್ಬಿಟ್ಟಿದ್ದಾರೆ. ಅವರು ಪುಷ್ ಮಾಡೋಕ್ಕೂ ಅವ್ರಿಗೆ ಭಯ ಕೋಚ್ಗೆ, ಅಯ್ಯೋ ಆಮೇಲೆ ಏನು ಅನ್ಕೊತಾರೆ. ಅವರು ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಮಾಮನಿಗೆ, ಈ ಥರ ಟ್ರೈ ಮಾಡ್ತಿದ್ದಾರೆ, ತುಂಬ ಭಯ ಪಡ್ತಾಯಿದ್ದಾರೆ, ನಮಗೂ ಅವ್ರನ್ನ ತುಂಬ ಪುಷ್ ಮಾಡೋದು. ಮಾರನೇ ದಿನ ನಮ್ಮ ಮಾಮ ಬಂದರು. ಬಂದ್ಬಿಟ್ಟು ಅವತ್ತು ಅವರು ಕೋಚಿಂಗ್ ಇದಕ್ಕೆ ಕಳಿಸ್ಲಿಲ್ಲ, ಬಾ ಇಲ್ಲಿ ಒಂದು 1 ಅವರ್ ಅವತ್ತು ನೋಡಿ, ಇದು ಏನಾಗಲ್ಲ. ಮೇಡಮ್ ನಾನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ಆ 1 ಅವರಲ್ಲಿ ನನ್ನ ಹತ್ರ ಇದ್ದಿದ್ದು ಕಂಪ್ಲೀಟ್ ಫಿಯರ್ನ ನಾನು ಲೂಸ್ ಮಾಡಿಕೊಂಡೆ. ಮಾರನೇ ದಿನದಿಂದ ನನ್ನ ಬೇರೆ ಬ್ಯಾಚ್ಮೇಟ್ಸ್ ಏನಿದ್ರು ಅವ್ರ ಜೊತೆ ಅವರಷ್ಟೇ ಕಲ್ತ್ಕೊಂಡು, ಬ್ಯಾಚ್ ಮುಗಿಯೋಷ್ಟಲ್ಲ ಅವರೆಲ್ಲ ಎಷ್ಟು ಕಲ್ತಿದ್ರು ನಾನು ಅಷ್ಟೇ ಕಲ್ತ್ಕೊಂಡೆ. ಆ ಒಂದು ಲೈಫ್ ಸೇವಿಂಗ್ ಅದು ಆರ್ಟ್ ಅಲ್ಲ ಮೇಡಮ್, ಸ್ವಿಮ್ಮಿಂಗ್ ಅನ್ನೋದು. ಅದನ್ನು ನಾನು ಇವತ್ತು ಕಲ್ತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಪ್ಪು ಮಾಮನೇ ಕಾರಣ. ಅದನ್ನು ನಾನು ಯಾವತ್ತೂ ನಾನು ಮರೆಯಲ್ಲ. ಆ್ಯಂಡ್ ಥ್ಯಾಂಕ್ಸ್, ನೀವು ಇವತ್ತು ಅದನ್ನು ಹಂಚ್ಕೊಳ್ಳೋ ಒಂದು ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗ್ಯಾರಂಟಿ ವಾಹಿನಿಯಲ್ಲಿ ಇದನ್ನು ನೀವು ನಮಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.